ಸೀರೆ ಜ್ಞಾಪನ ಬಂತು. ಯುಗಾದಿ ಹಬ್ಬ ಹತ್ರ ಬಂತರು. ಸಮೃದ್ಧಿ ಸಿಲ್ಕ್ ಹೌಸ್ನವರು ಸೀರೆಗಳು ಹಾಕಿದ್ರು. ಒಂದ್ಕಿನ್ನ ಒಂದು ಚೆನ್ನಾಗವೆ, ಒಂದು ಸಿಲ್ಕ್ ಆಗಲ್ಲ, ಸುಕ್ಕಾಗೋದಿಲ್ಲ, ಒಂದು ಚೆನ್ನಾಗವೆ. ಸೀರೆ ತಗೊಂಡೋಗೋಣ ಅಂತ ಬಂದೆ. ಮೇಲೆ ಈ ಪ್ರೀತಿ ಬಿಸಿಲು ಹೊಡೆಗೆ ಕಾಲು ಸುಟ್ಟು ಹೋಗ್ತವೆ. ಬರುವಾಗೆ ಕೊಡೆ ಮರ್ತು ಬಂದ್ಬಿಟ್ಟೆ. ಬಿಸಿಲು ಜಾಸ್ತಿ ಆಗೈತ್ರೆ, ವಯಸ್ಸಾಗ್ತಾ ಬಂತು. ಕೊಡೆ ಮರ್ತು ಬಂದ್ಬಿಟ್ಟೆ ಬರುವಾಗೆ. ಕೊಡೆ ಇದ್ರೆ ಚೆನ್ನಾಗಿತ್ತು, ಕೊಡೆ ಇದ್ರೆ ಚೆನ್ನಾಗಿದ್ದಿತ್ತು. ಕೊಡೆ ಇಲ್ಲಿದೇನಮ್ಮ, ನಾನ್ ತಂದಿದ್ದೀನಿ ನಿಮ್ಗೋಸ್ಕರ ಸಮೃದ್ಧಿ ಸಿಲ್ಕ್ ಹೌಸ್ ಅಂಬ್ರಲಾಸ್. ಬಂದ್ರೆ ಏನಂತೆ, ನಾವು ಕೊಡ್ತೀವಿ ನಮ್ಮ ಸಮೃದ್ಧಿ ಸಿಲ್ಕ್ ಹೌಸ್ಗೆ. ದೇವ್ರು ಒಳ್ಳೇದು ಮಾಡಿ, ಒಳ್ಳೇದಾಯ್ತು, ತಣ್ಣಗಾಯ್ತು, ಜೀವ ತಣ್ಣಗಾಯ್ತು, ಒಳ್ಳೇದಾಯ್ತಂತೆ. ಸೊ ನೀವೆಲ್ಲ ಕೊಡೆ ಮರ್ತು ಬಂದ್ರೆ ಏನಂತೆ, ನಾವು ಕೊಡ್ತೀವಿ ನಮ್ಮ ಸಮೃದ್ಧಿ ಸಿಲ್ಕ್ ಹೌಸ್ಗೆ ಬರ್ತಕ್ಕಂತ ಹೆಣ್ಮಕ್ಳಿಗೆ. ಸೊ ನಿಮ್ಗೋಸ್ಕರ ಬಿಸಿಲಿನ ಬರ್ತಕ್ಕಂತ ಹೆಣ್ಮಕ್ಳಿಗೆ ಅಂತಾನೆ ನೋಡಿ ಸಮೃದ್ಧಿ ಸಿಲ್ಕ್ ಹೌಸ್ ಕೊಡೆನೆ ರೆಡಿ ಮಾಡ್ಸಿದೀವಿ. ಸೊ ನಮ್ ಶಾಪಿಗೆ ಬಂದು 3,000 ರೂಪಾಯಿ ಯಾರೇ ಪರ್ಚೇಸ್ ಮಾಡ್ಬೋದು. 3,000 ರೂಪಾಯಿಗೆ 1 ಸಿಗ್ತಾ ಇದೆ, 6,000 ರೂಪಾಯಿಗೆ 2 ಸಿಗ್ತಾ ಇದೆ, 9,000ಕ್ಕೆ 3 ಸಿಗ್ತಿದೆ. ಜೊತೆಗೆ ಪೆಟಿಕೋಟ್ ಇದೆ. ನಿಮ್ಗೆ ಛತ್ರಿ ಬೇಡ ಅಂತ ಅಂದ್ರೆ ಪೆಟಿಕೋಟ್ ತಗೋಬಹುದು, ಪೆಟಿಕೋಟ್ ಬೇಡ ಅಂದ್ರೆ ಛತ್ರಿ ತಗೋಬಹುದು. ನಿಮಗೆ, ನಿಮ್ ಮನೆಯವ್ರಿಗೆ, ನಿಮ್ ಮಕ್ಳಿಗೆ ಎಲ್ರಿಗೂ ತಗೊಂಡ್ ಹೋಗುದಮ್ಮ. ಇವ್ರು ಯಾರು ಗೊತ್ತಲ್ವಾ ನಿಮ್ಗೆ, ನಮ್ಮ ಅತ್ತೆ ಅವರು. ಸೊ ತುಂಬಾ ದೂರದ ಬರ್ತಕ್ಕಂತಹ ಹೆಣ್ಮಕ್ಳಿಗೆ ಒಂದು ಯೂಸ್ ಆಗ್ಲಿ ಅಂತ ಹೇಳಿ ನಾವೇ ನಮ್ಮ ಸಮೃದ್ಧಿ ಸಿಲ್ಕ್ ಹೌಸ್ ಲೋಗೋ ಹಾಕಿ ಛತ್ರಿಗಳು ಮಾಡಿಸಿ ತುಂಬಾ ಖುಷಿ ಅಲ್ವೇ ಅಂದ್ರೆ. ಯಾಕಂದ್ರೆ ನಮ್ಮ ಶಾಪಿಗೆ ಕರ್ನಾಟಕದಾದ್ಯಂತ ನಮ್ಮ ಶಾಪಿಗೆ ವಿಸಿಟ್ ಮಾಡ್ತಿರ್ ಬನ್ನಿ, ಹಂಗೆ ತುಂಬಾ ವಿಸಿಟ್ ಮಾಡ್ತಾರೆ. ಸೊ ಬರ್ತಕ್ಕಂತ ಹೆಣ್ಮಕ್ಳಿಗೆ ಒಂದು ಅನುಕೂಲ ಆಗ್ಲಿ, ಬೇಸಿಗೆಗಾಲಕ್ಕೂ ಅನುಕೂಲ ಆಗತ್ತೆ, ಮಳೆಗಾಲಕ್ಕೂ ಅನುಕೂಲ ಆಗತ್ತೆ. ಸೊ ಯಾರು ಮಿಸ್ ಮಾಡ್ಕೊಳ್ಳೇಬೇಡಿ. ನಮ್ಮೂರು ಬಂದು ತುಮಕೂರು ಅಥವಾ ಹೆಗ್ಗೆರೆ ಕಂಡ್ರಿ. ಯಾರೆಲ್ಲ ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ವಾ, ಈಗಲೇ ಫಸ್ಟ್ ಪೇಜ್ ಫಾಲೋ ಮಾಡ್ಕೊಳ್ಳಿ, ನಮ್ಮ ಶಾಪ್ ವಿಸಿಟ್ ಮಾಡಿ. ಸೊ ಯಾರೆಲ್ಲ ಯುಗಾದಿ ಹಬ್ಬಕ್ಕೆ 3,000 ರೂಪಾಯಿದು ಪರ್ಚೇಸ್ ಮಾಡ್ತಿದ್ದೋ ಅವ್ರಿಗೆ ಸಿಗ್ತಾ ಇದೆ. ಸೊ ಈ ಅಂಬ್ರಲ್ಲ, ಈ ಛತ್ರಿ ಅಂತ ಹೇಳಕ್ ನನ್ಗೂ ಖುಷಿ ಆಗುತ್ತೆ. ಇನ್ನೇಕೆ ತಡ, ಬನ್ನಿ ನೀವು, ನಿಮ್ಮ ಫ್ಯಾಮಿಲಿ, ಅಕ್ಕಪಕ್ಕ ಮನೆಯವರು, ಮದುವೆ, ಶುಭ ಸಮಾರಂಭ ಏನೇ ಇದ್ರು ತಪ್ಪದೆ ವಿಸಿಟ್ ಮಾಡಿ. ನಿಮ್ಮ ಮನೆ ಮಕ್ಳಿಗೆಲ್ಲ ಕೊಡೆ ತಗೊಂಡು ಹೋಗಿ. ಹಾಗೆ ಜೊತೆಗೆ ಪೆಟ್ಟಿಕೊಟ್ಟು ಸಿಗತ್ತೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಅಮ್ಮ ನಿಂಗ್ ಖುಷಿ ಐತಿನಮ್ಮ, ಸಂತೋಷ. ದೂರದಿಂದ ಬರ್ತಕ್ಕಂತ ಹೆಣ್ಮಕ್ಳು ಕಷ್ಟ ಏನು ಅಂತ ನನಗೆ ಗೊತ್ತು. ಅದರಲ್ಲೂ ಈ ಉರಿಯೋ ಬಿಸಿಲು ನೋಡಿ, ಬಿಸಿಲು ಹೇಗಿದೆ, ಸುಟ್ಟೋಗುತ್ತೆ. ಸೊ ಅಂತ ಒಂದ್ ಸಂದರ್ಭ ಈ ತರದೊಂದ್ ಛತ್ರಿ ಕೊಟ್ರೆ ಹೆಣ್ಮಕ್ಳಿಗೆ ಏನಂತ ಹೇಳೋದು, ನೆರಳಾಗಿ ಇದೊಂದ್ ಕೊಡೆ ಕೊಟ್ರೆ ನಂಗೂ ಖುಷಿನೇ ಇದೆ, ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಬಿಸಿಲಿಗೆ ಒಂದ್ ಮರದ ನೆಲಸಿಕ್ಕೆ ಚಾಕ್ಲೇಟ್ ಅನ್ಸುತ್ತೆ. ಅಂಥದ್ರಲ್ಲಿ ಕೊಡೆ ಕೊಟ್ಟಾಗ ಆರಾಮ ಹೋಗ್ತಾರೆ, ಹೋಗ್ತಾರೆ.